ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಮತ್ತೆ ಸುದ್ದಿಲಿದ್ದಾನೆ. ಈ ಬಾರಿ ಅವನ ತಾಯಿ ಜಗತ್ತಿನ ಗಮನ ಸೆಳೀತಿದ್ದಾರೆ. ಜಗತ್ತಿನ ಅತಿ ಬಲಿಷ್ಠ ನಾಯಕರಲ್ಲಿ ಒಬ್ಬನಾಗಿರುವ ಉತ್ತರ ಕೊರಿಯಾದ ರಕ್ಷಕನಂತೆ ಆ ದೇಶವನ್ನ ತನ್ನ ಕೈಬೆರಳಿನಲ್ಲಿ ಕುಣಿಸ್ತಾ ಇರುವ ಕಿಮ್ ಜಾಂಗ್ ಉನ್ನ ತಾಯಿಗೆ ಸಿಗಬೇಕಾದ ಗೌರವ ಸಿಗ್ತಾ ಇಲ್ಲ. ಇಷ್ಟಾದ್ರೂ ಕಿಮ್ ಸುಮ್ಮನಿದ್ದಾನೆ. ಅವನು ಆ ತಾಯಿಗೆ ಯಾವುದೇ ರೀತಿಯ ಸಹಾಯ ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ತನ್ನ ತಾಯಿಗೆ ಗೌರವ ಸಿಗದಂತೆ ಆ ಸರ್ವಾಧಿಕಾರಿ ಮಾಡ್ತಾ ಇರೋದಾದ್ರೂ ಯಾಕೆ? ಏನಿದು ಕಿಮ್ ವಂಶದ ವಿಚಿತ್ರ ಕಥೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಾವಿಲ್ಲಿ ನೋಡೋಣ. ಗೆಳೆಯರೆ, ತಾಯಿಯೇ ಪ್ರತ್ಯಕ್ಷ ದೈವ ಅನ್ನೋ ಮಾತು ನಮ್ಮಲ್ಲಿದೆ. ಜಗತ್ತಿನಾದ್ಯಂತ ತಾಯಿಗೆ ಗೌರವ ಇದೆ. ಕೆಟ್ಟ ಮಕ್ಕಳಿರಬಹುದು, ಆದ್ರೆ ಕೆಟ್ಟ ತಾಯಿ ಇರೋದಿಲ್ಲ ಅನ್ನೋ ಮಾತು ಸಾಕಷ್ಟು ಬಾರಿ ಕೇಳಿರ್ತೀರಿ. ಆದ್ರೆ ಉತ್ತರ ಕೊರಿಯಾದಲ್ಲೊಂದು ವಿಚಿತ್ರ ನಡೀತಿದೆ. ಅಲ್ಲಿ ಕಿಮ್ ಫ್ಯಾಮಿಲಿಯ ಸಾಕಷ್ಟು ಮಹಿಳೆಯರಿಗೆ ಗೌರವ ಸಿಗ್ತಾ ಇದೆ. ಆದ್ರೆ ಕಿಮ್ ಜಾಂಗ್ ಉನ್ನ ತಾಯಿಗೆ ಮಾತ್ರ ಆ ಗೌರವಾಧಾರಗಳು ದೂರಾಗಿವೆ. ಅದಕ್ಕೆ ಕಾರಣವನ್ನ ಹುಡುಕ್ತಾ ಹೋದ್ರೆ ಉತ್ತರ ಕೊರಿಯಾದ ಕಿಮ್ ವಂಶದ ಕಥೆ ಕಣ್ಣು ಮುಂದೆ ಬರ್ತಾ ಇದೆ. ಈ ಉತ್ತರ ಕೊರಿಯಾದ ಸರ್ವಾಧಿಕಾರಿಯ ಬಗ್ಗೆ ಮಾತಾಡೋರೆ ಕಮ್ಮಿ. ಯಾಕಂದ್ರೆ ಅವನೊಬ್ಬ ವಿಚಿತ್ರ ವ್ಯಕ್ತಿ. ಯಾವಾಗ್ಲೂ ಅಮೆರಿಕ ವಿರುದ್ಧ ಕಿಡಿಕಾರ್ತಿರ್ತಾನೆ, ಜಪಾನ್ ಮೇಲೆ ಮಿಸೈಲ್ ಹಾರಿಸ್ತಾನೆ, ಹೈಡ್ರೋಜನ್ ಬಾಂಬ್ ಹಾಕ್ತೀನಿ ಅಂತಾನೆ, ರಷ್ಯಾದ ಸಹಾಯಕ್ಕೆ ಸೈನ್ಯವನ್ನ ಕಳಿಸ್ತಾನೆ, ಇನ್ನಷ್ಟು ಅಣು ಬಾಂಬ್ನ ತಯಾರಿ ಮಾಡ್ಕೊಳ್ಬೇಕು ಅಂತಾನೆ. ಜಗತ್ತಿನಲ್ಲಿ ಅತ್ಯಂತ ವಿಚಿತ್ರವಾಗಿ ಕಾಣುವ ಕಿಮ್ ಬಗ್ಗೆ ಉತ್ತರ ಕೊರಿಯಾದಲ್ಲಿ ಬೇರೆಯದ್ದೇ ಭಾವನೆ ಇದೆ. ಅಲ್ಲಿನ ಜನರು ಆ ಕಿಮ್ ಕುಟುಂಬದ ಬಗ್ಗೆ ವಿಚಿತ್ರ ಕಲ್ಪನೆಯನ್ನೇ ಇಟ್ಕೊಂಡಿದ್ದಾರೆ. ಆ ಕಲ್ಪನೆಗಳೇ ಕಿಮ್ ಅವರ ತಾಯಿಗೆ ಸಿಗಬೇಕಾದ ಗೌರವ ಸಿಗದಂತೆ ಮಾಡ್ತಾ ಇರೋದು. ಉತ್ತರ ಕೊರಿಯಾದ ಜನ ತಮ್ಮ ನಾಯಕನನ್ನ ದೈವಾಂಶ ಸಂಭೂತ ಅನ್ಕೊಂಡಿದ್ದಾರೆ. ಅವನು ಮೌಂಟ್ ಪ್ಯಾಕ್ಟೂನ ವಂಶಸ್ಥ ಅಂತ ಹೇಳಲಾಗ್ತಾ ಇದೆ. ಇವರೇ ಉತ್ತರ ಕೊರಿಯಾವನ್ನ ಹಾಗೂ ಅಖಂಡ ಕೊರಿಯಾವನ್ನ ಆಳ್ಬೇಕು. ಈ ವಂಶ ಆಳೋದಕ್ಕೆ ಅಂತಲೇ ಹುಟ್ಟಿದೆ. ಇವರನ್ನ ಬಿಟ್ರೆ ಕೊರಿಯನ್ನರನ್ನ ಯಾರೂ ಆಳಬಾರದು ಅನ್ನೋ ನಂಬಿಕೆ ಜನರಲ್ಲಿ ಹುಟ್ಟುವಂತೆ ಕಳೆದ 8 ದಶಕಗಳಿಂದಲೂ ಕೂಡ ಮಾಡಲಾಗಿದೆ. ಈ ಮೌಂಟ್ ಪಿಯಾಕ್ಟು ಅನ್ನೋದು ಕೊರಿಯಾದ ಮೊಟ್ಟ ಮೊದಲ ವಂಶದ ಸ್ಥಾಪಕ ದಂಗೂನ್ ಹುಟ್ಟಿದ ಜಾಗ. ಹೀಗಾಗಿ ಈ ಕಿಮ್ ವಂಶದವರು ಕೂಡ ಅಲ್ಲಿಯವರೇ ಅಂತ ಹೇಳೋದ್ರ ಮೂಲಕ ಉತ್ತರ ಕೊರಿಯಾ ನಮ್ದು ಅಂತ ಹೇಳೋ ಪ್ರಯತ್ನನ ಕಿಮ್ ವಂಶ ಮಾಡಿದೆ. ಆ ನಂಬಿಕೆ ಇವತ್ತಿಗೂ ಬೇರೂರಿದ್ದು ಜನ ಕಿಮ್ನನ್ನ ದೈವದ ಸಮಾನವಾಗಿ ನೋಡ್ತಾರೆ. ಆ ರಕ್ತವನ್ನ ಶುದ್ಧ ರಕ್ತ ಅಂತ ನಂಬಿದ್ದಾರೆ. ಕಿಮ್ಗೆ ದೈವದ ವರ ಇದೆ ಅಂತ ನಂಬ್ತಾರೆ. ಹೀಗಾಗಿನೇ ಕಿಮ್ ವಂಶಸ್ಥರಿಗೆ ಅಲ್ಲಿನ ಜನ ಅಷ್ಟೊಂದು ಮರ್ಯಾದೆ ಕೊಡೋದು. ಈ ಹಿಂದೆ ಕಿಮ್ ಇಲ್ ಸಂಗ್ ಹುಟ್ಟಿದ ಸಂದರ್ಭದಲ್ಲಿ ಅವನು ಕೊರಿಯನ್ನರ ಭಾಗ್ಯ ದೇವತೆ ಅನ್ನೋ ಹಾಗೆ ಬಿಂಬಿಸಲಾಗಿತ್ತು. ಅದನ್ನ ಇವತ್ತಿಗೂ ಕೂಡ ಮುಂದುವರಿಸಿಕೊಂಡು ಬರಲಾಗ್ತಿದೆ. ಇಲ್ಲಿನ ನಂಬಿಕೆಗಳು ಮತ್ತು ಕಿಮ್ ಕುಟುಂಬ ಇದೆರಡು ಉತ್ತರ ಕೊರಿಯಾದ ಜೀವಾಳವಾಗಿದೆ. ಹೀಗಾಗಿನೇ ಉತ್ತರ ಕೊರಿಯಾದಲ್ಲಿ ಕೇವಲ ಕಿಮ್ ವಂಶದ ನಾಯಕರನ್ನಷ್ಟೇ ಅಲ್ಲ, ಅವರ ಕುಟುಂಬದ ಹೆಣ್ಣು ಮಕ್ಕಳಿಗೂ ಕೂಡ ಗೌರವ ಸಲ್ಲಿಸಲಾಗುತ್ತೆ. ಕಿಮ್ ಇಲ್ ಸಂಗ್ ನ ತಾಯಿ, ಅವನ ಪತ್ನಿಯರು, ಕಿಮ್ ಜಾಂಗ್ ಇಲ್ ನ ತಾಯಿ ಸೇರಿದ ಹಾಗೆ ಸಾಕಷ್ಟು ಜನ ಮಹಿಳೆಯರನ್ನ ಅಲ್ಲಿ ಶುದ್ಧ ರಕ್ತದ ವಂಶಸ್ಥರು ಹಾಗೂ ಉತ್ತರ ಕೊರಿಯಾದ ಮಹಾನ್ ನಾಯಕಿಯರು ಅಂತ ಗುರುತಿಸಲಾಗುತ್ತೆ. ಆದ್ರೆ ಈ ಪಟ್ಟಿಯಲ್ಲಿ ಉತ್ತರ ಕೊರಿಯಾದ ಈಗಿನ ನಾಯಕ ಕಿಮ್ ಜಾಂಗ್ ಉನ್ನ ತಾಯಿಯ ಹೆಸರು ಕಾಣ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅನ್ನೋದನ್ನ ನೋಡಿದ್ರೆ ಅಲ್ಲಿ ನಮಗೆ ಸಿಗೋದು ವಿಚಿತ್ರ ಕಥೆ. ಗೆಳೆಯರೆ, ಅದು ಮೊದಲನೇ ಮಹಾಯುದ್ಧಕ್ಕೂ ಮೊದಲಿನ ದಿನಗಳು. ಅವತ್ತಿಗಾಗ್ಲೇ ಜಪಾನ್ ಕೊರಿಯಾವನ್ನ ಆಕ್ರಮಿಸಿ ಬಿಟ್ಟಿತ್ತು. 1910ರಲ್ಲಿ ಶುರುವಾದ ಜಪಾನ್ ಆಳ್ವಿಕೆ 1945ರವರೆಗೂ ಕೊರಿಯಾದಲ್ಲಿ ನಡೆದಿತ್ತು. ಈ ಸಂದರ್ಭದಲ್ಲಿ ಕೊರಿಯಾದ ಸಾಕಷ್ಟು ಮಂದಿ ಬೇರೆ ಬೇರೆ ದೇಶಗಳಿಗೆ ಬಂದು ನೆಲೆಸಿದ್ರು. ಆಗ ಕೆಲವರು ಜಪಾನ್ನ ಒಸಾಕಾಗೂ ಬಂದು ನೆಲೆ ನಿಂತರು. ಅಂಥ ಕುಟುಂಬಗಳಲ್ಲಿ ಒಂದು ಕೋಗ್ಯೋನ್ ಟೆಕ್ ಕುಟುಂಬ. ಆ ವ್ಯಕ್ತಿ ಮೂಲತಃ ಕೊರಿಯಾದವರು. ಇವತ್ತಿನ ದಕ್ಷಿಣ ಕೊರಿಯಾದಲ್ಲಿನ ಜೆಜು ದ್ವೀಪಗಳಿಂದ ವಲಸೆ ಬಂದಿದ್ದ ಕೋಗ್ಯೋನ್ ಜಪಾನ್ನಲ್ಲಿ ತಮ್ಮ ಬದುಕನ್ನ ಕಟ್ಕೊಂಡಿದ್ರು. ಹೀಗಿರುವಾಗ್ಲೇ ಜಪಾನ್ 2ನೇ ಮಹಾಯುದ್ಧದಲ್ಲಿ ಸೋತು ಕೊರಿಯಾ ಪ್ರದೇಶವನ್ನ ಕೂಡ ಬಿಡಬೇಕಾಗಿ ಬಂತು. ಅಲ್ಲಿ ಕೊರಿಯಾಗಾಗಿ ಅಮೆರಿಕ ಮತ್ತು ಸೋವಿಯತ್ಗಳು ಬಡಿದಾಡೋದಕ್ಕೆ ನಿಂತವು. ಹೀಗಾಗಿ ಕೊರಿಯಾ ಯುದ್ಧ ಮತ್ತೆ ಶುರುವಾಯಿತು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಕೊರಿಯಾ ಬಿಟ್ಟು ಹೋಗಿರೋರನ್ನ ಮತ್ತೆ ಬರುವಂತೆ ಮಾಡೋ ಪ್ರಯತ್ನಗಳು ಕೂಡ ಆದವು. ಆಗ ಮತ್ತೆ ಉತ್ತರ ಕೊರಿಯಾಗೆ ಬಂದು ನೆಲೆಸಿದ್ದ ಕುಟುಂಬ ಈ ಕೋಗ್ಯಾನ್ ಅವರದ್ದು. ಈ ಕೋಗ್ಯಾನ್ ಕೊರಿಯಾಗೆ ವಾಪಸ್ಸು ಬರೋ ಹೊತ್ತಿಗಾಗ್ಲೇ ಅವನ ಕೈಯಲ್ಲಿ 10 ವರ್ಷದ ಮಗಳಿದ್ಲು. ಆಕೆಯ ಹೆಸರು ಕೋ ಯಾಂಗ್ ಹುಯ್. ಆಕೆ 1952ರ ಜೂನ್ 26ನೇ ತಾರೀಕಿನಂದು ಜನಿಸಿದ್ಲು. ಆ ಬಳಿಕ ಆಕೆ ಕೊರಿಯಾಗೆ ಬಂದ ನಂತರ ಆಕೆ ವಿದ್ಯಾಭ್ಯಾಸ ಮಾಡ್ತಲೇ ಡ್ಯಾನ್ಸ್ ಕಡೆಗೆ ಆಕರ್ಷಿತಳಾಗಿದ್ಲು. ಹೀಗೆ ನೃತ್ಯದಲ್ಲಿ ಪರಿಣಿತಿಯನ್ನ ಪಡೆದಿದ್ದ ಆ ಹುಡುಗಿ 1970ರ ಹೊತ್ತಿಗೆ ಪ್ಯಾಂಗ್ಯಾಂಗ್ ನ ಆರ್ಟ್ ಟ್ರೂಪ್ ಒಂದರಲ್ಲಿ ಡ್ಯಾನ್ಸರ್ ಆಗಿ ಸೇರ್ಕೊಂಡ್ಲು. 1972ರ ಸಂದರ್ಭದಲ್ಲಿ ಆಕೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಹಾಗೂ ಅಧ್ಯಕ್ಷನಾಗಿದ್ದ ಕಿಮ್ ಇಲ್ ಸಂಗ್ ಅವರ
ಮಗ ಕಿಮ್ ಜಾಂಗ್ ಇಲ್ ಕಣ್ಣಿಗೆ ಬಿದ್ಲು. ಅಲ್ಲಿ ಕಿಮ್ ಜಾಂಗ್ ಇಲ್ ಆಕೆಯ ನೃತ್ಯಕ್ಕೆ, ಅವಳ ಅಂದಕ್ಕೆ ಮನಸೋತು, ಅವಳ ಮೇಲೆ ಅವನಿಗೆ ಪ್ರೀತಿ ಹುಟ್ಟಿತು. ಅಷ್ಟೊತ್ತಿಗಾಗ್ಲೇ ಕಿಮ್ ಜಾಂಗ್ ಇಲ್ಗೆ ಒಂದು ಮದುವೆ ಆಗಿ ಅದು ಡಿವೋರ್ಸ್ ಆಗಿ ಆಮೇಲೆ ಎರಡನೇ ಹೆಂಡತಿ ಕೂಡ ಇದ್ಲು. ಹಾಗೇನೆ ಸಾಂಗ್ ಹೇ ರಿಮ್ ಅನ್ನೋ ನಟಿಯನ್ನ ಕೂಡ ಕಿಮ್ ಜಾಂಗ್ ಇಲ್ ಇಷ್ಟಪಡ್ತಾ ಇದ್ದ. ಅಂತ ಸಮಯದಲ್ಲಿ ಈಕೆ ಕೂಡ ಕಿಮ್ ಜಾಂಗ್ ಇಲ್ ಕಣ್ಣಿಗೆ ಬಿದ್ದಿದ್ಲು. ಸೊ ಅವಳು ಅವನ ಜೊತೆಲಿ 1977ರಿಂದ ಬದುಕೋದಕ್ಕೆ ಶುರು ಮಾಡಿದ್ಲು. ಅವರು ಅಧಿಕೃತವಾಗಿ ಮದುವೆ ಆಗಿರ್ಲಿಲ್ಲ. ಆದ್ರೆ ಆಕೆ ಕಿಮ್ ಜಾಂಗ್ ಇಲ್ ನಿಂದ 2 ಗಂಡು ಹಾಗೂ 1 ಹೆಣ್ಣು ಮಗುನ ಪಡೆದಿದ್ಲು. ಆ 3 ಮಕ್ಕಳಲ್ಲಿ ಮೊದಲನೆಯವನು ಕಿಮ್ ಜಾಂಗ್ ಚುಲ್, ಮಧ್ಯದವನು ಕಿಮ್ ಜಾಂಗ್ ಉನ್ ಹಾಗೂ ಕೊನೆಯವಳು ಕಿಮ್ ಯೋ ಜಾಂಗ್. ಹೀಗೆ ಉತ್ತರ ಕೊರಿಯಾದ ವಾರಸ್ದಾರನಿಗೆ ಜನ್ಮ ಕೊಟ್ಟಿದ್ರು ಕೂಡ ಆಕೆಯ ಬದುಕು ತುಂಬಾ ಏನೂ ಬದಲಾಗ್ಲಿಲ್ಲ. ಉತ್ತರ ಕೊರಿಯಾದಲ್ಲಿ ಕಿಮ್ ಕುಟುಂಬಕ್ಕೆ ಸೇರಿದ ಹೆಣ್ಣು ಮಕ್ಕಳನ್ನ ಗೌರವಿಸ್ತಾರೆ. ಇಷ್ಟಾದ್ರೂ ಈಕೆಗೆ ಗೌರವಾಧಾರಗಳು ಸಿಗ್ಲಿಲ್ಲ. ಅದಕ್ಕೆ ಕಾರಣ ಈಕೆ ಜಪಾನ್ನಲ್ಲಿ ಹುಟ್ಟಿದ್ದು. ಆಕೆಯ ಮೂಲ ಇರೋದು ಇವತ್ತಿನ ದಕ್ಷಿಣ ಕೊರಿಯಾದಲ್ಲಿ ಅನ್ನೋದು. ಹಾಗ್ ನೋಡಿದ್ರೆ ಆಕೆಯ ಮಗ ಕಿಮ್ ಜಾಂಗ್ ಉನ್ ಇವತ್ತು ಇಡೀ ಉತ್ತರ ಕೊರಿಯಾದ ಸರ್ವಾಧಿಕಾರಿ. ಇಷ್ಟಾದ್ರೂ ಕಿಮ್ ತಾಯಿ ಕೋ ಯಾಂಗ್ ಹ್ಯೂ ತೆರೆಮರೆಯಲ್ಲೇ ಉಳಿದು ಬಿಟ್ರು. ಆಕೆ 2004ರಲ್ಲಿ ಸಾವನ್ನಪ್ಪಿದ್ರು ಕೂಡ ಕಿಮ್ ವಂಶದ ಬೇರೆ ಮಹಿಳೆಯರಿಗೆ ಸಿಕ್ತಿರೋ ಗೌರವಗಳಾಗ್ಲಿ ಅಥವಾ ಆಕೆಯ ಬಗ್ಗೆ ಯಾವುದೇ ದಾಖಲೆಗಳಾಗ್ಲಿ ಸರ್ಕಾರ ಅಥವಾ ಸರ್ಕಾರಿ ಸಂಸ್ಥೆಗಳಲ್ಲಿ ಕಾಣಿಸ್ತಾ ಇಲ್ಲ. ಇದು ಆಕೆಗೆ ಮಾಡ್ತಾ ಇರೋ ಅವಮಾನ ಅಂತ ಹೇಳಲಾಗ್ತಿದೆ. ಆದ್ರೆ ಸ್ವತಃ ಕಿಮ್ ಈ ಬಗ್ಗೆ ತುಟಿ ಬಿಚ್ತಾ ಇಲ್ಲ. ಇಲ್ಲಿ ಕಿಮ್ ಈ ರೀತಿ ಮಾಡೋದ್ರ ಹಿಂದೆ ಶುದ್ಧ ರಕ್ತದ ಕಲ್ಪನೆ ಕಾಣ್ತಾ ಇದೆ. ಯಾಕಂದ್ರೆ ಕೊರಿಯಾಗೆ ಜಪಾನ್ನಿಂದ ವಲಸೆ ಬಂದಂತಹ ಕೋ ಯಾಂಗ್ ಹುಯ್ ಮತ್ತವರ ಕುಟುಂಬದ ಬಗ್ಗೆ ಉತ್ತರ ಕೊರಿಯಾದಲ್ಲಿ ಸಿಗಬೇಕಾದ ಗೌರವಗಳು ಸಿಗಲೇ ಇಲ್ಲ. ಅಲ್ಲಿನ ಜನ ಜಪಾನ್ ಅಥವಾ ಇನ್ಯಾವುದಾದ್ರೂ ದೇಶದಿಂದ ಬಂದಂತಹ ಕೊರಿಯನ್ನರನ್ನ ಕೀಳಾಗಿ ನೋಡ್ತಾ ಇದ್ರು. ಸೊ ಅವರು ಶುದ್ಧ ರಕ್ತಕ್ಕೆ ಸಂಬಂಧಿಸಿಲ್ಲ ಅನ್ನೋ ಮಾತುಗಳು ಈ ಹಿಂದಿನಿಂದ ಕೇಳಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಕಿಮ್ ಬಾಯಿ ಮುಚ್ಕೊಂಡಿರೋ ಹಾಗೆ ಕಾಣ್ತಾ ಇದೆ. ಇನ್ನು ಇದರ ಜೊತೆಗೆ ಕೋ ಯಾಂಗ್ ಹ್ಯೂ ಕಿಮ್ ಜಾಂಗ್ ಇಲ್ನ ಜೊತೆಲಿ ಅಧಿಕೃತವಾಗಿ ಮದುವೆಯಾಗಿರ್ಲಿಲ್ಲ. ಹೀಗಾಗಿ ಇಲ್ಲಿ ಕೋ ಯಾಂಗ್ ಹುಯ್ರನ್ನ ಹೊರಗಿನವರು ಅಂತ ಹೇಳಲಾಗತ್ತೆ. ಈ ಕಾರಣದಿಂದ ಕೂಡ ಕಿಮ್ ಜಾಂಗ್ ಉನ್ ತಾಯಿ ಫೋಟೋವನ್ನ ಕೂಡ ಹಾಕ್ಸೋದಕ್ಕಾಗ್ತಾ ಇಲ್ಲ. ಎಂಥ ವಿಚಿತ್ರ ನೋಡಿ. ಆಕೆಗೆ ಹುಟ್ಟಿದ ಮಗ ಆ ದೇಶದ ಚುಕ್ಕಾಣಿ ಹಿಡಿತಾನೆ, ಆದ್ರೆ ಆಕೆಗೆ ಸಿಗಬೇಕಾದ ಗೌರವ ಮಾತ್ರ ಸಿಗ್ತಾ ಇಲ್ಲ. ಇದು ದುರಂತ ಅಲ್ವಾ? ಇಲ್ಲಿ ಕಿಮ್ ಬಿಡಿ, ಅವನ ಅಪ್ಪ ಹಾಗೂ ಈಕೆಯ ಗಂಡ ಕಿಮ್ ಜಾಂಗ್ ಇಲ್ ಬದುಕಿದ್ದಾಗ್ಲೇ ಆಕೆ ಸಾವನ್ನಪ್ಪಿದ್ಲು. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಸ್ತನ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ ಆಕೆಯ ಸಾವಿನ ಸುದ್ದಿಯನ್ನ ಉತ್ತರ ಕೊರಿಯಾದ ಯಾವುದೇ ಪೇಪರ್, ರೇಡಿಯೋ ಅಥವಾ ಟಿವಿಯಲ್ಲಿ ಪ್ರಸಾರ ಮಾಡಲಿಲ್ಲ. ಆ ಬಗ್ಗೆ ಸರ್ಕಾರ ಅಧಿಕೃತವಾಗಿ ಹೇಳಿಕೆಯನ್ನ ಕೂಡ ಕೊಡ್ಲಿಲ್ಲ. ಅಷ್ಟೊಂದು ಗುಪ್ತವಾಗಿ ಅವಳನ್ನ ಇಡಲಾಗಿತ್ತು. ಇನ್ನು ಕಿಮ್ ಜಾಂಗ್ ಉನ್ ಸರ್ವಾಧಿಕಾರಿಯಾದ ನಂತರ ತನ್ನ ಮಲ ಸಹೋದರ ಕಿಮ್ ಜಾಂಗ್ ನಾಮ್ ನನ್ನ ಕೊಲ್ಲಿಸಿದ. ಈ ಕಿಮ್ ಜಾಂಗ್ ನಾನ್ ನನ್ನೇ ಮೊದಲು ಉತ್ತರ ಕೊರಿಯಾದ ಅಧ್ಯಕ್ಷನನ್ನಾಗಿ ಮಾಡಬೇಕಾಗಿತ್ತು. ಅಧಿಕಾರಕ್ಕಾಗಿ ಇನ್ಯಾರೂ ಹತ್ತಿರ ಬರಬಾರದು ಅನ್ನೋ ಮನಸ್ಥಿತಿನ ಕಿಮ್ ಹೊಂದಿದ್ದ. ಹೀಗಾಗಿ ನಾಮ್ ಮಾಡಿದ ಆ ಒಂದೇ ಒಂದು ತಪ್ಪು ಕಿಮ್ಗೆ ಅಧಿಕಾರನ ಕೊಡ್ತು. ನಾಮ್ ತನ್ನ ತಂದೆಯ ಅಧಿಕಾರವನ್ನೇ ಟೀಕಿಸಿದ್ದ. ಹೀಗಾಗಿ ಕಿಮ್ ಜಾಂಗ್ ಇಲ್ ತನ್ನ ಜಾಗಕ್ಕೆ ಕಿಮ್ ಜಾಂಗ್ ಉನ್ ನನ್ನ ತಂದು ಕೂರಿಸಿದ್ರು. ಆ ನಂತರ ನಡೆದದ್ದು ದುರಂತಗಳ ಸರಮಾಲೆ. ಕಿಮ್ ತನ್ನ ಅಣ್ಣನನ್ನ ಕೊಲ್ಲಿಸಿದ, ತನಗಾಗದ ಅಧಿಕಾರಿಗಳನ್ನೂ ಸಹ ಕೊಲ್ಲಿಸಿದ, ದೇಶ ವಿರೋಧಿ ಚಟುವಟಿಕೆನ ಮಾಡೋರ್ಗೆ ಮರಣದಂಡನೆಯನ್ನ ವಿಧಿಸಿದ. ತಾನೊಬ್ಬ ಅಪ್ಪಟ ಕೊರಿಯಾ ಪ್ರೇಮಿ, ತಾನು ಹುಟ್ಟಿರೋದೇ ಉತ್ತರ ಕೊರಿಯಾವನ್ನ ಕಾಪಾಡೋದಕ್ಕೆ ಅನ್ನೋ ಭ್ರಮೆನ ಜನರಲ್ಲಿ ಹುಟ್ಟಿಸಿದ. ಇಷ್ಟಾದ್ರೂ ಅವನಿಗೆ ತನ್ನ ತಾಯಿಗೆ ಕೊಡಬೇಕಾಗಿರೋ ಗೌರವವನ್ನ ಕೊಡೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಅವನ ತಾಯಿ ಈಗಿಲ್ಲ, ಆದ್ರೆ ಈಗ ಕಿಮ್ ಕಿರೀಟನಿಲ್ಲದ ರಾಜ. ಅವನು ಕಾಲಲ್ಲಿ ತೋರಿಸಿದ್ದನ್ನ ಜನ ತಲೆ ಮೇಲೆ ಹೊತ್ತೊಯ್ದು ಮಾಡ್ತಾರೆ. ಇಷ್ಟಾದ್ರೂ ಕೊರಿಯಾದಲ್ಲಿ ಈಗಲೂ ಕೂಡ ಅವನ ತಾಯಿಗೆ ಸಿಗಬೇಕಾಗಿರೋ ಗೌರವ ಸಿಗ್ತಾ ಇಲ್ಲ. ಇದು ಅಧಿಕಾರ ಅನ್ನೋದು ತಾಯಿಯನ್ನ ಕೂಡ ದೂರ ಮಾಡುತ್ತೆ ಅನ್ನೋದನ್ನ ಜಗಜ್ಜಾಹಿರು ಮಾಡ್ತಾ ಇದೆ. ಇಲ್ಲಿ ಕಿಮ್ ತನ್ನ ಪವಿತ್ರ ರಕ್ತದ ಬಗ್ಗೆ, ಅಧಿಕಾರದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾನೆ. ಹೀಗಾಗಿ ಅವನ ತಾಯಿಯ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇಲ್ಲ. ಆದ್ರೆ ಈಗ ಈ ವಿಷಯವನ್ನ ಜಪಾನ್ ಪತ್ರಕರ್ತರು ಗಮನಿಸ್ತಾ ಇದ್ದಾರೆ. ಕಿಮ್ ಅಧಿಕಾರಕ್ಕೇರಿದ ಮೇಲೂ ಕೂಡ ಅವನ ತಾಯಿಯ ಬಗ್ಗೆ ದೇಶದ ಜನರಿಗೆ ಹೆಚ್ಚು ತಿಳಿಸೋದಕ್ಕೆ ಹೋಗ್ಲಿಲ್ಲ. ಇದು ದುರಂತ ಅಂತ ಅನ್ಸೋದಿಲ್ವಾ? ಇದು ಗೆಳೆಯರೇ ಉತ್ತರ ಕೊರಿಯಾದ ಸರ್ವಾಧಿಕಾರಿಯ ತಾಯಿಯಾಗಿದ್ರು ಕೂಡ ರಕ್ತದ ಮೇಲಿನ ನಂಬಿಕೆ ಹುಸಿಯಾಗುತ್ತೆ ಅನ್ನೋ ಕಾರಣಕ್ಕೆ ಆಕೆಯ ಬಗ್ಗೆ ಹೆಚ್ಚು ಮಾಹಿತಿ ಹಂಚಿಕೊಳ್ಳದೇ ಇರುವ ಕಿಮ್ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀವಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.